ನೋಡಿ ಮ್ಯಾಜಿಕ್ ಮಾಡ್ತೀವಿ. ಪಾಟು ಬಂತು. ನೋಡಿ ಮ್ಯಾಜಿಕ್ ಮಾಡ್ತೀವಿ. ನೋಡಿ ಪಾಟ್ ಬಂತು, ಗಿಡನೂ ಬಂದಿದೆ. ಈಗ ಹೋಗ್ತೀನಿ. ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ವಿಡಿಯೋ ಸ್ಟಾಟಿಕಲ್ ಬಂತಲ್ಲ ಮ್ಯಾಜಿಕ್ ಎಫೆಕ್ಟ್, ಅದರ ಎಫೆಕ್ಟ್ನ ನೀವು ನಿಮ್ಮ ಮೊಬೈಲ್ನಲ್ಲಿ ತುಂಬ ಈಸಿಯಾಗಿ ಯಾವ ರೀತಿ ಮಾಡ್ಕೋಬೋದು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿದುಕೋಣ. ಇದರ ಎಫೆಕ್ಟ್ನ ತುಂಬ ಜನ ಮಾಡ್ತಾರೆ. ಅವ್ರು ಯಾವ ರೀತಿ ಮಾಡ್ತಾರೆ ಅಂತಂದರೆ ಕಟ್ ಶಾರ್ಟ್ ರೀತಿ ಮಾಡ್ತಾರೆ. ಯಾವ ರೀತಿ ಅಂದರೆ ಫಸ್ಟ್ ಏನಿರಲ್ಲ ಹಿಂಗಂತಾರೆ ಆಮೇಲಿಂದ ವಿಡಿಯೋನ ಕಟ್ ಮಾಡಿಬಿಟ್ಟು ಅಲ್ಲಿ ಏನು ಬೇಕೋ ವಸ್ತು ಮಾಡಿಬಿಟ್ಟು ಆಮೇಲೆ ತಿರ್ಗಾ ನೋಡಿ ಬಂತು ಅಂತಂದ್ಬಿಟ್ಟು ವಿಡಿಯೋ ಮಾಡ್ತಾರೆ. ಕಟ್ ಅದನ್ನು ತುಂಬ ಜನ ಎಲ್ಲರೂ ಮಾಡ್ಕೊಬೋದು. ಬಟ್ ಆದರೆ ಈ ವಿಡಿಯೋ ನೋಡಿ ಇದು ಯಾವ ರೀತಿ ಕಟ್ ಆಗಿಲ್ಲ, ಕಂಟಿನ್ಯೂಸ್ ಒಂದೇ ವಿಡಿಯೋ. ಸೊ ಈ ಥರ ಎಫೆಕ್ಟ್ನ ತುಂಬ ಈಸಿಯಾಗಿ ಮಾಡ್ಕೊಬೋದು. ಈ ಥರ ಎಫೆಕ್ಟ್ ಮಾಡೋಕ್ಕೆ ನಿಮಗೆ ಕೈನ್ಮಾಸ್ಟರ್ ಅಪ್ಲಿಕೇಶನ್ ಬೇಕು ಮತ್ತು ಒಂದು ವಿಡಿಯೋ ಮಾಡ್ಕೊಂಡಿರ್ಬೇಕು. ಯಾವ ರೀತಿ ಅಂತಂದರೆ ಈ ಒಂದು ಟ್ಯುಟೋರಿಯಲಲ್ಲಿ ನಾನು ಯಾವ ರೀತಿ ಪಾಟ್ನ ಬರ್ಸೋದು ಅಂತ ತಿಳಿಸ್ಕೊಡ್ತೀನಿ. ಸೊ ಫಸ್ಟೇ ನೀವು ನಿಮ್ಮ ಪಕ್ಕದಲ್ಲಿ ಪಾಟ್ ಮಾಡಿಕೊಂಡ್ಬಿಟ್ಟು ನೋಡಿ ಪಾಟ್ ಇಲ್ಲ ಅಂತಂದ್ಬಿಟ್ಟು ಹಿಂಗೆ ಅಂದ್ಬಿಟ್ಟು ನೋಡಿ ಪಾಟ್ ಬಂತು ಅಂತಂದ್ಬಿಟ್ಟು ನೋಡಿ ಪಾಟ್ ಹೋಗ್ತಾ ಇದೆ ಅಂತಂದ್ಬಿಟ್ಟು ಅದು ನೀವು ಹೆಂಗೆ ಹೇಳ್ಕೊಡ್ತೀರ ಅದು ನಿಮ್ಮ ಕ್ರಿಯೇಟಿವಿಟಿ ಬಿಟ್ಟು. ಸೊ ಆ ಥರ ಹೇಳಿ ಒಂದು ವಿಡಿಯೋ ಮಾಡ್ಕೊಳ್ಳಿ. ನೆಕ್ಸ್ಟು ಪಾಟು ಅಂದರೆ ನೀವೇನು ವಸ್ತು ಮಾಡಿಕೊಂಡಿರ್ತೀರೋ ಅದನ್ನು ಮತ್ತು ನೀವು ಆ ಸ್ಕ್ರೀನಿಂದ ಹೊರಗಡೆ ಬಂದ್ಬಿಡಿ ಅದನ್ನು ಕ್ಲೀನ್ ಪ್ಲೇಟ್ ಅಂತಾರೆ ಈ ಥರ ಬಂದ್ಬಿಡ್ಬೇಕು. ಸೊ ಬನ್ನಿ ಟ್ಯುಟೋರಿಯಲ್ ನೋಡೋಣ. ಫಸ್ಟು ಕೈನ್ಮಾಸ್ಟರ್ ಅಪ್ಲಿಕೇಶನ್ ಓಪನ್ ಮಾಡಿ, ನೆಕ್ಸ್ಟು ಪ್ಲಸ್ ಸೈನ್ ಮೇಲೆ ಕ್ಲಿಕ್ ಮಾಡಿ, ನೆಕ್ಸ್ಟು 16:9 ಆಸ್ಪೆಕ್ಟ್ ರೇಷಿಯೋ ಮೇಲೆ ಕ್ಲಿಕ್ ಮಾಡಿ, ನೆಕ್ಸ್ಟು ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ, ನಿಮ್ಮ ವೀಡಿಯೋಲಿರುತ್ತೆ ನೋಡಿಕೊಂಡು ನಿಮ್ಮ ವೀಡಿಯೋ ಮೇಲೆ ಕ್ಲಿಕ್ ಮಾಡಿ, ನೆಕ್ಸ್ಟ್ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ನೋಡಿ ನಾನು ಇಲ್ಲಿ ಪಾಟ್ ವಿಡಿಯೋ ಹಾಕೊಂಡಿದ್ದೀನಿ. ನೆಕ್ಸ್ಟ್ ನಿಮಗೆ ವೀಡಿಯೋ ಇಲ್ಲಿಂದ ಸ್ಟಾರ್ಟ್ ಆಗಬೇಕು ಅಂತ ನೋಡ್ಕೊಳ್ಳಿ. ನನಗೆ ಇಲ್ಲಿಂದ ಸ್ಟಾರ್ಟ್ ಆಗಬೇಕು. ಅಲ್ಲಿಗೆ ನಿಮ್ಮ ಟೈಮ್ ಲೈನ್ ಇಳಿಸ್ಕೊಂಡು ನಿಮ್ಮ ವೀಡಿಯೋ ಮೇಲೆ ಕ್ಲಿಕ್ ಮಾಡಿ, ಕತ್ರಿ ಮೇಲೆ ಕ್ಲಿಕ್ ಮಾಡಿ, ಟ್ರಿಮ್ ಟು ಲೆಫ್ಟ್ ಆಫ್ ದ ಪ್ಲೇಟ್ ಮೇಲೆ ಕ್ಲಿಕ್ ಮಾಡಿ, ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಸೊ ನೆಕ್ಸ್ಟ್ ಸ್ಟೆಪ್ ನಿಮಗೆ ವೀಡಿಯೋ ಇಲ್ಲಿ ತನಕ ಬೇಕು ಅಂತ ನೋಡ್ಕೊಳ್ಳಿ. ಇಷ್ಟು ಸಾಕು ನನಗೆ. ಸೊ ಅಲ್ಲಿಗೆ ನಿಮ್ಮ ಟೈಮ್ ಲೈನ್ ಇಳಿಸ್ಕೊಂಡು ನಿಮ್ಮ ವೀಡಿಯೋ ಮೇಲೆ ಕ್ಲಿಕ್ ಮಾಡಿ, ಕತ್ರಿ ಮೇಲೆ ಕ್ಲಿಕ್ ಮಾಡಿ, ಸ್ಪ್ಲಿಟೆಡ್ ಪ್ಲೇಟ್ ಮೇಲೆ ಕ್ಲಿಕ್ ಮಾಡಿ. ಇದು ನೋಡ್ಕೊಳ್ಳಿ, ಸ್ಪ್ಲಿಟೆಡ್ ಪ್ಲೇಟ್ ಮೇಲೆ ಕ್ಲಿಕ್ ಮಾಡಿ, ನೆಕ್ಸ್ಟ್ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟು ಕ್ಲೀನ್ ಪ್ಲೇಟ್ ನೋಡ್ಕೊಳ್ಳಿ ಎಲ್ಲಿದೆ ಅಂತ. ನೋಡಿ ನಾನು ಪಾಟ್ ತೊಗೊಂಡು ಹೊಂಟೋಗ್ತೀನಿ. ಸೊ ಓಕೆ, ಸೊ ಇಲ್ಲಿಗೆ ನಿಮ್ಮ ಟೈಮಲ್ಲಿ ನಿಲ್ಲಿಸ್ಕೊಳ್ಳಿ. ಇಲ್ಲಿ ಏನು ಇರಬಾರ್ದು, ಖಾಲಿ ಜಾಗ, ಕ್ಲೀನ್ ಪ್ಲೇಟ್ ಸ್ಟಾರ್ಟಿಂಗಲ್ಲಿ ಹೇಳಿದ್ನಲ್ಲ ಅದು. ನೆಕ್ಸ್ಟು ಆ ಟೈಮಲ್ಲಿ ನಿಮ್ಮ ಟೈಮಲ್ಲಿ ನಿಲ್ಲಿಸ್ಕೊಂಡು ನಿಮ್ಮ ವೀಡಿಯೋ ಮೇಲೆ ಕ್ಲಿಕ್ ಮಾಡಿ, ಈ ಕ್ಯಾಪ್ಚರ್ ಅಂತ ಇರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿ, ಕ್ಯಾಪ್ಚರ್ ಫ್ರೇಮ್ ಆ್ಯಂಡ್ ಆ್ಯಡ್ ಆಸ್ ಲೇಯರ್ ಅಂತ ಇರುತ್ತೆ 4ನೇದು, ಇದ್ರ ಮೇಲೆ ಕ್ಲಿಕ್ ಮಾಡಿ. ನೋಡಿ ನಿಮಗೆ ಫೋಟೋ ರೀತಿ ಈಗ ಕ್ಯಾಪ್ಚರ್ ಅಂತ ಅಂದ್ಬಿಟ್ಟು ಒಂದು ಲೇಯರ್ ಬಂದಿದೆ. ಸೊ ನೆಕ್ಸ್ಟ್ ಸ್ಟೆಪ್ ಇದನ್ನ ಡಿಲೀಟ್ ಮಾಡಿಬಿಡಿ. ಇವಾಗ ಸ್ಪ್ಲಿಟ್ ಮಾಡ್ಕೊತೀವಲ್ಲ ಅದು ಎಕ್ಸ್ಟ್ರಾ, ಅದು ಏನು ಬೇಕಾಗಿಲ್ಲ ಅದನ್ನು ಡಿಲೀಟ್ ಮಾಡಿಬಿಡಿ. ನೆಕ್ಸ್ಟು ಇಲ್ಲಿ ಕ್ಯಾಪ್ಚರ್ ಅನ್ನೋದು ಇಲ್ಲಿ ಬಂದ್ಬಿಟ್ಟಿರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ, ನೆಕ್ಸ್ಟ್ ಅದನ್ನು ಪ್ರೆಸ್ ಮಾಡಿ ಇಟ್ಕೊಡಿ. ವೈಬ್ರೇಟಾಗಿ ಸೆಲೆಕ್ಟ್ ಆಗುತ್ತೆ. ನೆಕ್ಸ್ಟ್ ಅದನ್ನು ಫುಲ್ ಲೆಫ್ಟ್ ಸೈಡ್ಗೆ ತೊಗೊಂಬಂದ್ಬಿಡಿ. ಈ ಥರ ಫುಲ್ಲು ಸ್ಟಾರ್ಟಿಂಗಲ್ಲಿ ಇದು ಬರಬೇಕು. ನಿಮ್ಮ ವೀಡಿಯೋ ಸ್ಟಾರ್ಟಿಂಗಲ್ಲಿ ನಿಮ್ಮ ಟೈಮಲ್ಲಿ ಇಳಿಸ್ಕೊಂಡ್ರು ಈ ಫೋಟೋ ಬರಬೇಕು. ಅಲ್ಲಿ ತನಕ ಅದನ್ನು ಪ್ರೆಸ್ ಮಾಡಿ ಇಟ್ಕೊಂಡು ಫುಲ್ ಲೆಫ್ಟ್ ಸೈಡ್ಗೆ ಸ್ಲೈಡ್ ಮಾಡಿಬಿಡಿ. ಓಕೆ, ಸೊ ನೆಕ್ಸ್ಟ್ ಸ್ಟೆಪ್ ಆ ಕ್ಯಾಪ್ಚರ್ ಫೋಟೋ ಲೇಯರ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ 2 ಆರೋ ಮಾರ್ಕ್ ಇಟ್ಕೊಂಡು ಕರೆಕ್ಟಾಗಿ ಸ್ಕ್ರೀನ್ ಫುಲ್ಲು ಇದನ್ನು ಇದು ಮಾಡ್ಕೊಳ್ಳಿ, ಸ್ಕೇಲ್ ಮಾಡ್ಕೊಳ್ಳಿ. ಕರೆಕ್ಟಾಗಿ ಆ ಫೋಟೋ ಮತ್ತು ಈ ಫೋಟೋ ಎರಡು ಮ್ಯಾಚ್ ಅಪ್ ಆಗಬೇಕು. ಸೊ ಅದಕ್ಕೊಂದು ಟಿಪ್ ಏನಪ್ಪ ಅಂತಂದರೆ ಇಲ್ಲಿ ಆಲ್ಫಾ ಅಂತಿರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅದರದ್ದು ಟ್ರಾನ್ಸ್ಪರೆನ್ಸಿ ಕಮ್ಮಿ ಮಾಡಿಬಿಡಿ. ನೆಕ್ಸ್ಟ್ ಈ ಬ್ಯಾಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೋಡ್ಕೊಳ್ಳಿ ಕ್ಲೀನಾಗಿ ಎರಡು ಮ್ಯಾಚ್ ಅಪ್ ಆಗಬೇಕು. ಆ ರೀತಿ ನಿಲ್ಲಿಸ್ಕೊಳ್ಳಿ. ನೆಕ್ಸ್ಟು ತಿರ್ಗಾ ಅದೇ ಆಲ್ಫಾ ಮೇಲೆ ಕ್ಲಿಕ್ ಮಾಡಿ, ಬಡ ಏನು ಜಾಸ್ತಿ ಮಾಡೋಕ್ಕೆ ಹೋಗ್ಬಿಡಿ, ಒಂದು 60% ಹಾಗೆ ಇರಲಿ. ನೆಕ್ಸ್ಟು ಈ ಬ್ಯಾಕ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟು ಈ ಕ್ರಾಪಿಂಗ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆ, ಸೊ ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂತಂದರೆ ಕ್ರಾಪಿಂಗ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಕಡೆ 4 ಎಡ್ಜಸಲ್ಲಿ ಈ ಥರ ವೈಟ್ ಕಲರ್ ಡಾಟ್ ಬಂದಿರುತ್ತೆ, ಅದನ್ನ ಮಾತ್ರ ಇಟ್ಕೊಳ್ಳಿ. ಬೇರೆ ಸೆಂಟ್ರಲ್ಲೂ ಇಟ್ಕೊಳ್ಳೋಕೆ ಹೋಗ್ಬಿಡಿ. ಬರೀ ಕರೆಕ್ಟಾಗಿ ಆ ಎಡ್ಜಸ್ ಮಾತ್ರ ಇಟ್ಕೊಂಡು ಆ ಪಾಟ್ ಇರೋ ಜಾಗನ ಮಾತ್ರ ಕ್ಲೀನಾಗಿ ಕವರ್ ಮಾಡಿಬಿಡಿ ಈ ಥರ. ಓಕೆ, ನೆಕ್ಸ್ಟು ಈ ಬ್ಯಾಕ್ ಮೇಲೆ ಕ್ಲಿಕ್ ಮಾಡಿ, ಆಲ್ಫಾ ಮೇಲೆ ಕ್ಲಿಕ್ ಮಾಡಿ, ಜಾಸ್ತಿ ಮಾಡೋಣ. ನೆಕ್ಸ್ಟ್ ಈ ಬ್ಯಾಕ್ ಮೇಲೆ ಕ್ಲಿಕ್ ಮಾಡಿ, ಕ್ರಾಪಿಂಗ್ ಮೇಲೆ ಕ್ಲಿಕ್ ಮಾಡಿ, ಮಾಸ್ಕ್ ಮಾಡ್ಕೊಬೇಕು. ಸೊ ಅಂತಂದರೆ ಅದೇನಕ್ಕೆ ಮಾಡ್ಕೊತೀವಿ ಮಾಸ್ಕಿಂಗ್ನ ಅಂತಂದರೆ ಒಂದು ಸರಿ ತೋರಿಸ್ತೀನಿ ನೋಡಿ. ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ತೀನಿ. ನೋಡಿ ನಿಮ್ಗೆ ಇಲ್ಲಿ ಆರ್ಡ್ ಎಡ್ಜಸ್ ಕಾಣ್ತಾ ಇದೆ. ನಾವೀಗ ಆಗ್ತೀವಲ್ಲ ಫೋಟೋದು ಆರ್ಡ್ ಎಡ್ಜಸ್ ಇದೆ. ಸೊ ನಾವು ಅದ್ರ ಆ ಫೋಟೋ ಲೇಯರ್ ಮೇಲೆ ಕ್ಲಿಕ್ ಮಾಡಿ, ಕ್ರಾಪಿಂಗ್ ಮೇಲೆ ಕ್ಲಿಕ್ ಮಾಡಿ, ಮಾಸ್ಕ್ ಮೇಲೆ ಕ್ಲಿಕ್ ಮಾಡಿ, ಶೇಪ್ ಮೇಲೆ ಕ್ಲಿಕ್ ಮಾಡಿ, ಈ ಸ್ಕ್ವೇರ್ ಮೇಲೆ ಕ್ಲಿಕ್ ಮಾಡಿ, ಬ್ಯಾಕ್ ಮೇಲೆ ಕ್ಲಿಕ್ ಮಾಡಿ, ಫೆದರ್ನ ಜಾಸ್ತಿ ಮಾಡಿಬಿಟ್ಟು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡೋಣ. ಆಗುತ್ತಪ್ಪ ಅಂತಂದರೆ ಆ ಫೋಟೋ ಮತ್ತು ನಿಮ್ಮ ವೀಡಿಯೋ ಎರಡು ಹೊಂದ್ಕೊಳ್ಳುತ್ತೆ. ಒಂದು ಟೈಮ್ ಏನಾಗಿರುತ್ತೆ ಅಂತಂದರೆ ಎಕ್ಸ್ಪೋಜರ್ ವೇರಿ ಆಗಿಬಿಟ್ಟಿರುತ್ತೆ. ಅವಾಗ ಆ ಫೋಟೋನೇ ಬೇರೆ ನಿಮ್ಮ ವೀಡಿಯೋನೇ ಬೇರೆ ಕಾಣ್ತಿರುತ್ತೆ, ಅವಾಗ ಚೆನ್ನಾಗಿ ಕಾಣಲ್ಲ. ನಾವು ಹಿಂಗೆ ಫೆದರ್ ಮಾಡ್ಕೊಂಡ್ಬಿಟ್ರೆ ಎರಡು ಒಂದೇ ರೀತಿ ಕಾಣುತ್ತೆ. ನೋಡಿ ನಾವು ಅಲ್ಲಿ ಫೋಟೋ ಹಾಕಿರೋದೇ ಗೊತ್ತಾಗ್ತಾ ಇಲ್ಲ. ಸೊ ನೆಕ್ಸ್ಟ್ ಸ್ಟೆಪ್, ನೆಕ್ಸ್ಟು ನಾನು ನನ್ನ ಕೈಲಿರೋ ಕೋಲ್ನ ಈ ಥರ ಅಂದ ತಕ್ಷಣ ನನಗೆ ಪಾಟು ಬೆಳೆಯೋ ರೀತಿ ಆಗಬೇಕು. ಸೊ ಅದನ್ನು ಯಾವ ರೀತಿ ಮಾಡೋದು ಅಂತ ಅಂದರೆ ಇಲ್ಲಿ ಎರಡು ರೀತಿ ಮಾಡ್ಕೊಬೋದು. ಒಂದು ಬಂದ್ಬಿಟ್ಟು ನಾನು ಹಿಂಗೆ ಅಂದ ತಕ್ಷಣ ಅಲ್ಲಿ ಪಾಟ್ ಬರಬೇಕು ಅಂತಂದರೆ ಏನಪ್ಪ ಅಂತಂದರೆ ಕರೆಕ್ಟಾಗಿ ಅಲ್ಲಿಗೆ ನಿಮ್ಮ ಟೈಮಲ್ಲಿ ನಿಲ್ಲಿಸ್ಕೊಳ್ಳಿ. ಕರೆಕ್ಟಾಗಿ ನಾನು ಕೋಲಿಂಗ್ ಮಾಡ್ತೀನಲ್ಲ ಅಲ್ಲಿಗೆ. ನೆಕ್ಸ್ಟ್ ನಿಮ್ಮ ಕ್ಯಾಪ್ಚರ್ ಫೋಟೋ ಲೇಯರ್ ಮೇಲೆ ಕ್ಲಿಕ್ ಮಾಡಿ, ಕತ್ರಿ ಮೇಲೆ ಕ್ಲಿಕ್ ಮಾಡಿ, ಟ್ರಿಮ್ ಟು ರೈಟ್ ಆಫ್ ದ ಪ್ಲೇಟ್ ಮೇಲೆ ಕ್ಲಿಕ್ ಮಾಡಿ, ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಒಂದು ಪ್ಲೇ ಮಾಡ್ತೀನಿ ನೋಡಿ.
ಹಿಂಗಂದ ತಕ್ಷಣ ಪಟ್ ಅಂತ ಪಾಟ್ ಬಂದ್ಬಿಡುತ್ತೆ. ಸೊ ಈ ಥರ ಬೇಕು ಅಂದರೆ ಈ ಥರ ಬೇಕಾದ್ರೆ ನಿಲ್ಲಿಸ್ಕೊಬೋದು ನೀವು. ಇಲ್ಲ ಅಂತಂದರೆ ಆ ಫೋಟೋ ಲೇಯರ್ ಮೇಲೆ ಕ್ಲಿಕ್ ಮಾಡಿ ಆ 3 ಡಾಟ್ ಇಟ್ಕೊಂಡು ಒಂಚೂರು 1 ಸೆಕೆಂಡ್ ಜಾಸ್ತಿ ಮಾಡ್ಕೊಳ್ಳಿ. ನಿಮ್ಗೆ ಯಾವ ಜಾಗದಲ್ಲಿ ಪಾಟ್ ಬರಬೇಕು ಆ ಜಾಗಕ್ಕಿಂತ 1 ಸೆಕೆಂಡ್ ಅಷ್ಟು ನೀವು ಜಾಸ್ತಿ ಮಾಡಿಕೊಂಡು ಔಟ್ ಆ್ಯನಿಮೇಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ತುಂಬ ಇರುತ್ತೆ. ಈಗ ಫೇಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ಫೇಡ್ ಆಗಿ ಬರುತ್ತೆ. ಸೊ ನಾನು ವೀಡಿಯೋ ಟ್ಯುಟೋರಿಯಲ್ ಹೇಳ್ಕೊಡ್ತಿರೋದು ವೈಪ್ ಅಪ್ ಆಗೋದು. ಸೊ ವೈಪ್ ಅಪ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ಈ ಥರ ಝಿಗ್ ಅಂತ ಮೇಲ್ ಬರುತ್ತೆ. ಸೆಕೆಂಡ್ ಬಂದು 1 ಸೆಕೆಂಡ್. ನೋಡಿ ನಿಮ್ಮ ವೀಡಿಯೋಗೆ ಎಷ್ಟು ಸೆಕೆಂಡ್ ಮ್ಯಾಚ್ ಆಗುತ್ತೆ ನೋಡ್ಕೊಂಡು 10 ಸೆಕೆಂಡ್ ಕೊಟ್ಕೊಂಡು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ನೋಡಿ ಈಗ ಒಂದು ಸತಿ ಪ್ಲೇ ಮಾಡ್ತೀನಿ. ಹಿಂಗಂದ ತಕ್ಷಣ ಪಾಟ್ ಬೆಳೆಯುತ್ತೆ. ನೆಕ್ಸ್ಟು ನಿಜವಾದ ಪಾಟ್ ಏನೇ ಅಂತ ತೋರಿಸ್ತೀನಿ. ನೆಕ್ಸ್ಟು ಹಿಂಗಂದ ತಕ್ಷಣ ನನಗಲ್ಲಿ ಪಾಟು ಮಾಯ ಆಗಬೇಕು, ಬಟ್ ಅದರಲ್ಲಿ ಮಾಯ ಆಗ್ತಾಯಿಲ್ಲ. ಸೊ ಯಾವ ರೀತಿ ಮಾಯ ಮಾಡೋದು ಅಂದರೆ ಅದು ಇದೇ ರೀತಿ ಸಿಂಪಲ್. ನೋಡಿ ಅದಕ್ಕೇನಪ್ಪ ಮಾಡಬೇಕು ಅಂದರೆ ಫಸ್ಟು ಈ ಕ್ಯಾಪ್ಚರ್ ಅನ್ನೋದು ಫೋಟೋ ಮಾಡ್ಕೊಂಡಿರ್ತೀವಲ್ಲ ನಾವು ಇವಾಗ ಅದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟು ಈ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಡೂಪ್ಲಿಕೇಟ್ ಮೇಲೆ ಕ್ಲಿಕ್ ಮಾಡಿ. ಅದು ನಮಗೆ ಡೂಪ್ಲಿಕೇಟ್ ಆಗುತ್ತೆ. ನೆಕ್ಸ್ಟ್ ಅದನ್ನು ಪ್ರೆಸ್ ಮಾಡಿ ಇಟ್ಕೊಂಡು ರೈಟ್ ಸೈಡ್ಗೆ ತಗೊಬಂದ್ಬಿಡಿ. ಓಕೆ. ಸೊ ನೆಕ್ಸ್ಟು ನಿಮ್ಗೆ ಎಲ್ಲಿ ಪಾಟು ಮಾಯ ಆಗಬೇಕು ಅಂತ ನೋಡ್ಕೊಳ್ಳಿ. ಈ ಜಾಗದಲ್ಲಿ ಮಾಯ ಆಗಬೇಕು. ಸೊ ಅಲ್ಲಿಗೆ ನಿಮ್ಮ ಟೈಮ್ ಲೈನ್ ನಿಲ್ಲಿಸ್ಕೊಂಡು ನಿಮ್ಮ ಕ್ಯಾಪ್ಚರ್ ಫೋಟೋ ಲೇಯರ್ ಮೇಲೆ ಕ್ಲಿಕ್ ಮಾಡಿ, ಕತ್ರಿ ಮೇಲೆ ಕ್ಲಿಕ್ ಮಾಡಿ, ಟ್ರಿಮ್ ಟು ಲೆಫ್ಟ್ ಆಫ್ ದ ಪ್ಲೇಟ್ ಮೇಲೆ ಕ್ಲಿಕ್ ಮಾಡಿ, ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಪ್ಲೇ ಮಾಡ್ತೀನಿ ನೋಡಿ. ಹಿಂಗನ್ಬಿಟ್ಟು ಹಿಂಗಂದ ತಕ್ಷಣ ಪಾಟು ಮಾಯ ಆಗುತ್ತೆ. ಸೊ ನಮಗೆ ಮಾಯ ಆಗೋದು ಬೇಡ. ಇದನ್ನು ಒಂಥರ ಸ್ಟಾರ್ಟಿಂಗಲ್ಲಿ ವೈಪ್ ಅಪ್ ವೈಪ್ ಡೌನ್ ಫೇಡ್ ಆಗ್ತಾ ಆ ಥರ ಏನಾದ್ರು ಮಾಡ್ಕೊಬೋದು. ಯಾವ ರೀತಿ ಅಂತಂದರೆ ಇದನ್ನು ಆ ರೀತಿ ಮಾಡ್ಕೊಬೋದು. ಯಾವ ರೀತಿ ಅಂತಂದರೆ ಅದಕ್ಕಿಂತ ಮುಂಚೆ ಈಗ ನಾವು ಈ ಫೋಟೋ ಲೇಯರ್ಗೆ ಏನು ಹಾಕಿದ್ದೀವಿ, ಔಟ್ ಆ್ಯನಿಮೇಷನ್ ಹಾಕಿದ್ದೀವಿ. ಸೊ ಇದಕ್ಕೆ ನಾವು ಇನ್ ಆ್ಯನಿಮೇಷನ್ ಹಾಕಿದ್ರೆ ಮುಗೀತು. ಬಟ್ ಆದರೆ ನಮಗೆ ಈ ಫೋಟೋ ಲೇಯರ್ದೇ ಡೂಪ್ಲಿಕೇಟು ಈ ಫೋಟೋ ಲೇಯರ್ ಇದರಲ್ಲಿ ನಮಗೆ ಔಟ್ ಆ್ಯನಿಮೇಷನ್ ಬಂದ್ಬಿಟ್ಟಿರುತ್ತೆ. ಫಸ್ಟ್ ನಾವು ಅದನ್ನು ತೆಗೆದ್ಬಿಡ್ಬೇಕಿಲ್ಲ ಅಂದರೆ ನಮಗೆ ಪ್ರಾಬ್ಲಮ್ ಬರುತ್ತೆ. ಸೊ ಅದನ್ನು ಯಾವ ರೀತಿ ತೆಗೆಯೋದು ಅಂತಂದರೆ ಔಟ್ ಆ್ಯನಿಮೇಷನ್ ಮೇಲೆ ಕ್ಲಿಕ್ ಮಾಡಿ, ನನ್ನ ಮೇಲೆ ಕ್ಲಿಕ್ ಮಾಡಿ, ನೆಕ್ಸ್ಟ್ ಈ ಬ್ಯಾಕ್ ಮೇಲೆ ಕ್ಲಿಕ್ ಮಾಡಿ, ಇನ್ ಆ್ಯನಿಮೇಷನ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಗೆ ಯಾವ್ದು ಬೇಕು ಅದನ್ನು ಕೊಟ್ಕೊಳ್ಳಿ. ಫೇಡ್ ಅಂತ ಕೊಟ್ಟರೆ ಈ ಥರ ಫೇಡಾಗಿ ಹೊಂಟೋಗುತ್ತೆ. ಇಲ್ಲ ಅಂತಂದರೆ ವೈಪ್ ರೈಟ್ ಅಂತ ಕೊಟ್ಟರೆ ಈ ಥರ ರೈಟ್ಗೆ ಹೋಗುತ್ತೆ. ವೈಪ್ ಲೆಫ್ಟ್ ಅಂತ ಕೊಟ್ಟರೆ ಲೆಫ್ಟು ಅಪ್ಪು ಡೌನು. ಸೊ ನಿಮ್ಗೆ ಯಾವ್ದು ಬೇಕು ಅದನ್ನು ಕೊಟ್ಕೊಳ್ಳಿ. ನಾನು ಇಲ್ಲಿ ಫೇಡೇ ಕೊಡ್ತೀನಿ ಸಾಕು. 1 ಸೆಕೆಂಡು ಫೇಡು. ನೆಕ್ಸ್ಟ್ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ತೀನಿ. ಈಗ ಪ್ಲೇ ಮಾಡ್ತೀನಿ. ಹಿಂಗಂದ ತಕ್ಷಣ ಫೇಡಾಗಿ ಹೊಂಟೋಗುತ್ತೆ. ನೋಡಿ ಇಷ್ಟು ಮಾಡ್ಕೊಂಡ್ರೆ ಸಾಕು, ನೀವು ವೀಡಿಯೋನ ಎಡಿಟ್ ಮಾಡ್ಕೊಬೋದು. ನೆಕ್ಸ್ಟು ಶೇರ್ ಮೇಲೆ ಕ್ಲಿಕ್ ಮಾಡಿ HD 720p 30 ಫ್ರೇಮ್ಸ್ ಪರ್ ಸೆಕೆಂಡ್ ಕೊಡ್ಕೊಂಡು ಬಿಟ್ ರೇಟ್ನ ಜಾಸ್ತಿ ಮಾಡಿಕೊಂಡು ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ವಿಡಿಯೋ ಸೇವ್ ಆಗುತ್ತೆ. ಎಷ್ಟು ಮಾಡ್ಕೊಂಡ್ರೆ ಸಾಕು, ನೀವು ನಿಮ್ಮ ಮೊಬೈಲಲ್ಲಿ ಮ್ಯಾಜಿಕ್ ಎಫೆಕ್ಟ್ನ ಮಾಡ್ಕೊಬೋದು. ಇದೊಂಥರ ರಿಯಲಿಸ್ಟಿಕ್ ಆಗಿ ಒಂಥರ ಚೆನ್ನಾಗಿ ಕಾಣುತ್ತೆ. ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ, ಮತ್ತು ಇದೇ ರೀತಿ ಒಳ್ಳೊಳ್ಳೆ ವಿಡಿಯೋ ಎಡಿಟಿಂಗ್ ಟ್ಯೂಟೋರಿಯಲ್ಸ್ಗೆ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಾನು ಚೇತನ್, ಮತ್ತೊಮ್ಮೆ ಸಿಗೋಣ.